ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದ್ದಾರೆ ಎಲ್ರೂ ವಿಸಲ್ಸು ಅಷ್ಟೇನಾ? ನಿಜವಾಗ್ಲೂ ವ್ಯಾಲೆಂಟೈನ್ಸ್ ಡೇ ದಿನ ಈ ಹಂಪಿ ಉತ್ಸವಕ್ಕೆ ನೀವು ಒಳ್ಳೆ ರೆಡ್ ಹಾರ್ಟ್ ತರ ಕಾಣಿಸ್ತಾ ಇದ್ದೀರಾ. ಇವತ್ತು ನಾವೆಲ್ಲರೂ ಕಾಯ್ತಿದ್ದಂತಹ ಮೊಮೆಂಟ್ ನೀವಿಲ್ಲಿ ಬಂದು ಹೆಜ್ಜೆ ಹಾಕಿದ್ದು. ಈ ವೇದಿಕೆ ಹಲವಾರು ಕಲಾವಿದರಿಗೆ ಒಂದು ಆಪರ್ಚುನಿಟಿಯನ್ನ ಕೊಟ್ಟಿದೆ. ಇವತ್ತು ನೀವು ಹಂಪಿಗೆ ಬಂದಿರೋದು ಎಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ಸೌಂಡ್ ಕೇಳಿಸ್ತಾ ಇಲ್ಲ? ಊಟದ ಟೈಮಾ? ಹೊಟ್ಟೆ ಹಸಿತಾ ಇದೆಯಾ? ಬಟ್ ಬಹಳ ಖುಷಿ ಇದೆ. ನಾನು ಯಾವಾಗ್ಲೇನೆ ಎಲ್ಲೇ ಹೋದ್ರೂ, ಎಸ್ಪೆಷಲಿ ಹೊಸಪೇಟೆಗೆ ಬಂದ್ರಂತೂ ಹಂಪಿಗೆ ಬಂದೇ ಬರ್ತೀನಿ. ಇಲ್ಲಿ ಆಟೋ ತಗೊಂಡು ಫುಲ್ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತೀನಿ. ಆಬ್ವಿಯಸ್ಲಿ ದೇವಸ್ಥಾನಕ್ಕೆ ಹೋಗ್ತೀನಿ. ಅದು ಬಿಟ್ಟು ನನಗೆ ಹಂಪಿಗೆ ಬಂದಾಗೆಲ್ಲ ನನಗೆ ಭಾಳ ಇಷ್ಟವಾಗಿದ್ದ ಕೆಲಸ ಏನಂದರೆ, ಆಟೋದಲ್ಲಿ ಹೋಗಿ ಒಬ್ರು ಗೈಡ್ ಇರ್ತಾರೆ. ಎಲ್ಲ ಪ್ರತಿ ಸತಿ ಬಂದಾಗಲೂ ಪ್ರತಿ ಸತಿ ಗೈಡ್ ಜೊತೆ ಹೋಗಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರಲ್ಲ, ಆ ರೀತಿ ನನಗೆ ಬಹಳ ಇಷ್ಟ. ಯಾಕಂದರೆ ಈ ಥರ ಸಾಮ್ರಾಜ್ಯ ನಾನು ಇನ್ನೆಲ್ಲೂ ನೋಡಿಲ್ಲ. ಬಹಳ ಕಡೆ ತಿರುಗಾಡಿದ್ದೀನಿ, ಸುತ್ತಾಡಿದ್ದೀನಿ. ಬಟ್ ನಂಗೆ ನಿಜವಾಗ್ಲೂ ಹಂಪಿ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸಸ್. ಸೊ ಭಾಳ ಖುಷಿ ಆಗುತ್ತೆ. ಆ್ಯಂಡ್ ಯಾವುದೇ ಸಿನಿಮಾ ಬಂದರು, ಕನ್ನಡ ಸಿನಿಮಾ ಬಂದರು, ಈ ಭಾಗದ ಜನರು ಎಷ್ಟು ಪ್ರೀತಿ ಕೊಡ್ತಾರೆ ಎಲ್ಲ ಸಿನಿಮಾ, ಎಲ್ಲ ಪ್ರತಿಯೊಂದು ಕನ್ನಡ ಸಿನಿಮಾಗೂ. ಹೊಸಪೇಟೆ ಜನ ಎಲ್ಲಿದ್ದೀರಾ? ಹೊಸಪೇಟೆ ಆಗಿರ್ಬೋದು, ಸಂಡೂರು ಆಗಿರ್ಬೋದು, ಎಲ್ಲರೂ ತುಂಬ ಪ್ರೀತಿ ಕೊಡ್ತಾರೆ. ಸೊ ಬಹಳ ಖುಷಿ ಆಗುತ್ತೆ. ಹಂಪಿ ಉತ್ಸವಕ್ಕೆ 3 ವರ್ಷದ ಹಿಂದೆ ಬಂದಿದ್ದೆ, ಅದಾದ್ಮೇಲೆ ಇವಾಗ ಬರ್ತಾ ಇದ್ದೀನಿ. 27ನೇ ತಾರೀಕು ನಮ್ದು ಇನ್ನೊಂದು ಸಿನಿಮಾ ದ ರೈಸ್ ಆಫ್ ಅಶೋಕ ಅಂತ, ಅದು ಕೂಡ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಸಿನಿಮಾ ನೋಡಿ, ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ನಿಮ್ಗೆ ಎಲ್ರಿಗೂ ಖಂಡಿತ ಸಿನಿಮಾ ಇಷ್ಟ ಆಗುತ್ತೆ. 27ನೇ ತಾರೀಕು ದ ರೈಸ್ ಆಫ್ ಅಶೋಕ ರಿಲೀಸ್ ಆಗ್ತಾ ಇದೆ. ಈಗಾಗಲೇ 3 ಹಾಡು ಕೂಡ ಬಿಡುಗಡೆ ಆಗಿದೆ. ಕೇಳಿಲ್ಲ ಅಂದರೆ ಕೇಳಿಸ್ಕೊಳ್ಳಿ. 27ನೇ ತಾರೀಕು ಮರಿಬೇಡಿ, ದ ರೈಸ್ ಆಫ್ ಅಶೋಕ. ನಮ್ಮ ಕಲೆ ಸಂಸ್ಕೃತಿ ಇನ್ನೂ ಕಾಪಾಡ್ತಿರೋದು ವಿಶ್ವವಿಖ್ಯಾತ ಹಂಪಿಯಲ್ಲಿ ಮಾತ್ರ. ಸೊ ಕನ್ನಡ ಸಿನಿಮಾಗಳಿಗೆ ನಮ್ಮ ಕನ್ನಡಿಗರು ಯಾವಾಗ್ಲೂ ಕೈ ಎತ್ತಿ ಮೆರೆಸ್ತಾರೆ, ಕರೆಕ್ಟಾ? ಈಗ ನಮ್ಗೆ ರಿಕ್ವೆಸ್ಟ್ ಏನಂದ್ರೆ, ಸಪ್ತಮಿ ಒಂದು ಡೈಲಾಗ್ ಹೇಳ್ಬೇಕು ಅಂತ, ಅಲ್ವಾ? ಅಲ್ವಾ? ಕರೆಕ್ಟಾ ಸೀನಾ? ಏನಪ್ಪ ಒಂಚೂರು ಸೌಂಡ್ ಇಲ್ಲ. ಎಲ್ರು ನಿಮ್ 2 ಕೈ ಮೇಲೆತ್ತಿ. 1 ರೌಂಡ್ ಚಪ್ಪಾಳೆ ಸಪ್ತಮಿಗೋಸ್ಕರ. ಸರ್ ನಮಗೋಸ್ಕರ ಒಂದು ಡೈಲಾಗ್. ಯಾರು ನಂಗೆ ಸೌಂಡ್ಗೆ ಅಂದರೆ ಏನು ಖುಷಿ ಆಗುತ್ತೆ ಅಂದರೆ, ಎಲ್ಲೇ ಹೋದ್ರೂ, ಹೌದು ಕಾಂತಾರ ಇವತ್ತು ನನಗೆ ಜೀವನ ಕೊಡ್ತು, ಎಲ್ಲ ಆಯಿತು. ಬಟ್ ಎಲ್ಲೇ ಹೋದ್ರು ಪಾಪ್ಕಾರ್ನ್ ಮಂಕಿ ಟೈಗರ್ದು ಅದೊಂದು ಡೈಲಾಗ್ ಕೇಳ್ತಾರೆ ಜನ. ರೆಡಿನಾ? ಮತ್ತೆ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀನಿ ಧನಂಜಯ್ ಅವ್ರ ಜೊತೆ, ಹಲಗಲ್ಲಿ ಬೇಡ್ರ ಬಗ್ಗೆ. ನೋಡಿ, ಅದನ್ನು ಈ ವರ್ಷ ರಿಲೀಸ್ ಆಗುತ್ತೆ. ಬಟ್ ಇವಾಗ ಪಾಪ್ಕಾರ್ನ್ ಮಂಕಿ ಟೈಗರ್ ಡೈಲಾಗು ಒಂಚೂರು ಸೆನ್ಸರ್ ಮಾಡ್ತೀನಿ, ಓಕೆ? ಬಟ್ ಅವಳು ಯಾವಳಾಗಿದ್ರೆ ನನ್ಗೇನ್ ಸೀನಾ? ನನ್ನ ಜೀವನದ ಜೊತೆ ಆಟ ಆಡಕ್ ಬಂದ್ರೆ ಚೆನ್ನಾಗಿರಲ್ಲ ನೋಡು. ಆಯ್ತಾಯ್ತಾಯ್ತು. ಬಟ್ ಒನ್ ಲಾಸ್ಟ್ ಥಿಂಗ್, ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ? ಇಲ್ಲಿ ಎಷ್ಟು ಜನ ಲವ್ ಮಾಡ್ತೀರಾ? ಕೈ ಎತ್ತಿ. ಮಾಡ್ತಾ ಇಲ್ವಾ? ಓಕೆ, ಲವ್ ಮಾಡ್ತಿರೋರ್ನ ಬಿಟ್ಟಾಕಿ. ಯಾರು ಲವ್ ಮಾಡ್ತಿಲ್ಲ ಅವ್ರಿಗೊಂದು ಫ್ಲೈಯಿಂಗ್ ಕಿಸ್ ಸಪ್ತಮಿ ಪ್ಲೀಸ್. ಲವ್ ಫಸ್ಟ್ಲಿ ಎಲ್ರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಎಲ್ಲ ಕಪಲ್ಸ್ ಯಾರ್ಯಾರಿದ್ದೀರಾ, ಹೋಪ್ಫುಲಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ದೀರಾ ಅನ್ಕೊಂತೀನಿ. ಮಾಡಿಲ್ವಾ? ಮಾಡಿದ್ರಾ? ಗಿಫ್ಟ್ ಕೊಟ್ರಾ? ಕೊಟ್ಟಿಲ್ವಾ? ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್ ಹಂಪಿ. ಹಾಯ್ ಸರ್, ಅಷ್ಟೊಂದು ಬಿಸಿಲಿದೆಯಾ ಸರ್? ಅಷ್ಟೊಂದು ದೊಡ್ಡ ಕನ್ನಡಕ ಹಾಕೊಂಡು ಕೂತಿದ್ದೀರಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹಂಪಿ, ಥ್ಯಾಂಕ್ ಯು ಸೋ ಮಚ್. ಹುಷಾರಾಗಿ ಹೋಗಿ ಎಲ್ಲರೂ ಮನೆಗೆ ವಾಪಸ್ಸು ಬರೋ ದಾರಿಲಿ. ಎಸ್, ಆ್ಯಂಡ್ ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮನ 3 ದಿನ ಇಷ್ಟು ಚೆನ್ನಾಗಿ ನಿಮ್ಗೆಲ್ರಿಗೂ ಆರ್ಗನೈಸ್ ಮಾಡಿದಂಥ ರಾಜ್ ಇವೆಂಟ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಗ್ತಾ ಇದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ಲರೂ ಹುಷಾರಾಗಿ ಹೋಗಿ. ಸಾಕಷ್ಟು ಗಾಡಿಗಳು ಬರ್ತಾ ಇದೆ. ಪುಟ್ಟ ದಾರಿ,
ಹುಷಾರಾಗೋಗಿ. ಓಕೆ, ಈಗ ಸಪ್ತಮಿ ಸಿಂಗಲ್ ಹೌದು, ಆಯ್ತು. ಇವಾಗ ನಮ್ಮ ಹಂಪಿ ಬಾಯ್ಸ್ ಅಂತೂ ತುಂಬಾನೇ ಹ್ಯಾಂಡ್ಸಮ್, ಎಲ್ಲರೂ ತುಂಬಾ ಒಂದು ಸೂಪರ್ ಸ್ಟಾರ್ ಗಳ ತರ ಇದ್ದಾರೆ. ಅದಕ್ಕೆ ನೋಡಿ ಅವ್ರು ಕನ್ನಡ ಹಾಕೊಂಡಿರೋದು. ಲೇಡೀಸ್ ಕಾಣಿಸ್ತಾ ಇದ್ದಾರೆ. ಈಗ ಸಪ್ತಮಿ ಡ್ರೀಮ್ ಬಾಯ್ ಹೆಂಗಿರ್ಬೇಕು? ನಮ್ಮ ಅಪ್ಪ ಬಂದಿದ್ದಾರೆ, ಅವ್ರನ್ನ ಕೇಳೋಣ. ಓ, ಅಂಕಲ್ ಬಂದಿದ್ದಾರೆ. ಟೂ ಕ್ವಾಲಿಟೀಸ್. ಕೆಲ್ಸದ ಮೇಲೆ ಶ್ರದ್ಧೆ ಇರ್ಬೇಕು, ಇಷ್ಟಪಟ್ಟು ಕೆಲಸ ಮಾಡ್ಬೇಕು. ಸರಿ. ಆಮೇಲೆ ನನ್ನ ಚೆನ್ನಾಗಿ ನೋಡ್ಕೊಬೇಕು. ಓಕೆ, ಫ್ಯಾಮಿಲಿ ನನ್ನ ಚೆನ್ನಾಗಿ ನೋಡ್ಕೊಬೇಕು. ಸೋ ಸ್ವೀಟ್. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸಪ್ತಮಿ. ಎಸ್ ಚೈತ್ರ. ಚೈತ್ರ ಅಂತೂ ಸಪ್ತಮಿ ಅವ್ರಿಗೆ ಯಾವ ತರ ಹುಡುಗ ಬೇಕು ಅಂದಾಗ ಎಲ್ಲರ ಮನಸ್ಸಲ್ಲಿ ಒಂದು ಆಸೆ ಹುಟ್ಟಿಸೇ ಬಿಟ್ಟಿದ್ದಾರೆ. ಒಳ್ಳೇದಾಗ್ಲಿ, ಒಳ್ಳೆ ಹುಡುಗ ಸಿಗ್ಲಿ ಅಂತ ಹಾರೈಸ್ತಾ ಇದ್ವಿ ಪ್ರೇಮಿಗಳ ದಿನದಂದು. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತುಂಬಾ ಹೃದಯದ ಧನ್ಯವಾದಗಳು. ನೆನಪಿನ ಕಾಣಿಕೆಯನ್ನ ನೀಡ್ಲಿಕ್ಕಾಗಿ ನಾನು ಬರ್ಮಾಡ್ಕೊಳ್ತಾ ಇದ್ದೇನೆ ನಮ್ಮ ಹಗರಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ದಯಮಾಡಿ ನೇಮಿರಾಜ್ ನಾಯಕ್ ಸರ್ ಅವ್ರ ವೇದಿಕೆಗೆ ಬರಬೇಕು. ಹಾಗೆ ನಮ್ಮ ಕೂಡ್ಲಿಗಿ ಜನಪ್ರಿಯ ಶಾಸಕರಾದಂತಹ ಡಾಕ್ಟರ್ NT ಶ್ರೀನಿವಾಸ್ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ನಮ್ಮ ಶಾಸಕರು ಮೊದಲಿಗೆ ವೇದಿಕೆಗೆ ಆಗಮಿಸಬೇಕು. ಗವಿಯಪ್ಪ ಸರ್ ಮೊದಲಿಗೆ ವೇದಿಕೆಗೆ ಬರಬೇಕು. ಈ ಕಾರ್ಯಕ್ರಮದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿರುವಂತವರು ಗವಿಯಪ್ಪ ಸರ್, ದಯಮಾಡಿ ವೇದಿಕೆಗೆ ಬನ್ನಿ. ಹಾಗೆ ನಮ್ಮ ಅನ್ನಪೂರ್ಣ ತುಕಾರಾಮ್ ಮೇಡಮ್ ಅವರು ಸಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕಿ ಕೂಡ ವೇದಿಕೆಗೆ ಬರಬೇಕು. ಜಿಲ್ಲಾಧಿಕಾರಿಗಳು, CEO, SP ಅವರ ಆದಿಯಾಗಿ ಗಣ್ಯರು ದಯಮಾಡಿ ಬಂದು ಸಪ್ತಮಿ ಗೌಡ ಸ್ಪೆಷಲ್ ಗೆಸ್ಟ್ಗೆ